ನಾವು ಬೆಂಗಳೂರವರು ಫಿಲ್ಟರ್ ಕಾಫಿ ಕುಡ್ದು ಬೇರೆ ಯಾವುದೋ ಎಸ್ಪ್ರೆಸ್ಸೋ ಕ್ಯಾಪಚಿನೋ ಯಾವ್ದು ಕೊಟ್ರು ನಾವು ಒಂದ್ಸಲ ಹೋಗಿ ಟೈಮ್ ಪಾಸ್ ಮಾಡಿ ಹೋದ್ಬಿಟ್ರೆ ಮತ್ತೆ ಅದನ್ನು ಕುಡಿಯೋಕ್ಕಾಗೋದಿಲ್ಲ. ಈ ಫಿಲ್ಟರ್ ಕಾಫಿ, ಬೆಂಗಳೂರು ಇಡ್ಲಿ, ಬೆಂಗಳೂರು ಮಸಾಲೆ ದೋಸೆ ಇದೆಲ್ಲ ಹೇಳ್ತಾರಲ್ಲ ವರ್ಲ್ಡ್ ಏನೋ 10 ಮೋಸ್ಟ್ ಇದೇನು ಡಿಸೈರಬಲ್ ಡಿಶಸಲ್ಲಿ ಇಡ್ಲಿ ಆ್ಯಂಡ್ ಪಿಜ್ಜಾ ಥರನೇ ಇಡ್ಲಿ ಆ್ಯಂಡ್ ಮಸಾಲೆ ದೋಸೆ ಒನ್ ಆಫ್ ದ ಇದು. ಹಾಗೆ ಇದು ಇಲ್ಲಿ ಟೇಸ್ಟು ಬೇರೆ ಎಲ್ಲೂ ಬರೋದೇ ಇಲ್ಲ. ಇದು ಟೇಸ್ಟ್ ಕ್ರಿಯೇಟಿವಿಟಿಗೆ ಇಲ್ಲಿ ಜಾಗ ಇದೆ, ಹೊಸತನಕ್ಕೆ ಜಾಗ ಇದೆ. ಹಾಂ ಇದೆ ಖಂಡಿತವಾಗ್ಲೂ ಇದೆ. ಕ್ರಿಯೇಟಿವಿಟಿ ಬೇಕು. ಅದನ್ನು ಕ್ರಿಯೇಟಿವಿಟಿ ಇನ್ ದ ಸೆನ್ಸ್ ಏನಂದರೆ ಅದು ಈಗ ಏನೋ ದೋಸೆನೇ ಪಿಜ್ಜಾ ದೋಸೆ, ಇನ್ನೊಂದು ದೋಸೆ ಅದೆಲ್ಲ ಆಗೋದಿಲ್ಲ. ಅದ್ರ ಬದಲು ನಮ್ಮ ದೋಸೆನೇ ಇನ್ನೂ ಯಾವ ಥರ ಕ್ರಿಸ್ಪಿ ಆಗಿ ಕೊಡ್ಬೋದಾ ಅಥವಾ ಯಾವ ಥರ ಕೊಡ್ಬೋದು, ಪ್ರೆಸೆಂಟೇಷನಲ್ಲಿ ಏನು ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಈಗ ಟ್ರಯಾಂಗಲ್ ಮಾಡ್ತಾರೆ ಅಥವಾ ಒಂದು ಫೋಲ್ಡ್ ಮಾಡ್ತಾರೆ, ರೋಲ್ ಮಾಡ್ತಾರೆ, ಆ ಥರ ಪ್ರೆಸೆಂಟೇಷನ್ ಮಾಡ್ಬೋದು. ಬಟ್ ಅದನ್ನು ನಾವು ಏನೋ ಪಿಜ್ಜಾ ದೋಸೆ ಅಥವಾ ಇನ್ನೊಂದು ಥರ ಚಾಕ್ಲೇಟ್ ದೋಸೆ, ಪಿಜ್ಜಾ ದೋಸೆ ಯಾವುದೋ ಅದು ವರ್ಕ್ ಆಗೋದಿಲ್ಲ ಅದೆಲ್ಲ. ಬಟ್ ತುಂಬ ಜನರಿಗೆ ಅದೊಂದು ದೊಡ್ಡ ವ್ಯಾಪಾರ ತಂದು ಕೊಟ್ಟಿದೆ. ಮಾಡಿದ್ದಾರೆ, ಬಟ್ ಫಾರ್ ಸಮ್ ಟೈಮ್ ಓಡುತ್ತೆ, 1 ತಿಂಗಳು 2 ತಿಂಗಳು ಅಥವಾ ಏನೋ ಫುಡ್ ಫೆಸ್ಟಿವಲ್ಸ್ ಅಂತ ಮಾಡ್ತಾರೆ, ಆ ಟೈಮಲ್ಲಿ ರೆಸ್ಟೋರೆಂಟಲ್ಲಿ ಮಾಡಿರ್ತಾರೆ. ಬಟ್ ಆ ಟೈಮ್ ಆದ ತಕ್ಷಣ ಮತ್ತೆ ಓಡೋದಿಲ್ಲ, ಮೆನುವಿಂದ ಹೊರಗಡೆ ಹೋಗಿರುತ್ತದು. ಹೆಚ್ಚಿನ ಹೋಟೆಲ್ ನೋಡಿ ಆ ಥರದ್ದೆಲ್ಲ ಯಾವ್ದು ಬಂದಿದ್ದು ಉಳಿದಿಲ್ಲ. ಅದು ಅಥೆಂಟಿಕ್ ಯಾವತ್ತಿದೆ ಅದು ಕಂಟಿನ್ಯೂಸ್ ಆಗಿ 50 ವರ್ಷ 100 ವರ್ಷ ರೆಸ್ಟೋರೆಂಟ್ಗಳು ಬೆಂಗಳೂರು ಅಂತ ಊರುಗಳಲ್ಲಿದೆ.